ಧ್ರುವದ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು ಅವರು. ಆ ವಾಸ ಮಾಡ್ತಕ್ಕಂತ ಪ್ರದೇಶದಲ್ಲಿ ಉತ್ತರ ಧ್ರುವದಲ್ಲಿ ಬಹುತೇಕ ನೀವೆಲ್ಲ ಸಂಜೆ ಕೇಳಿದ್ರು ಉತ್ತರ ಧ್ರುವದಿಂದ ಹಿಡಿದು ದಕ್ಷಿಣ ಧ್ರುವದವರೆಗೆ ಅಂತ ಆಗಲ್ಲ. ಆ ಉತ್ತರ ಧ್ರುವದ ಒಂದು ಪ್ರದೇಶದೊಳಗ ವಾಸ ಮಾಡ್ತಕ್ಕಂತ ಜನಗಳಿಗೆಲ್ಲ ಆರ್ಯರು ಅವರಿಗೆ 6 ತಿಂಗಳ ಹಗಲು 6 ತಿಂಗಳ ರಾತ್ರಿ 6 ತಿಂಗಳ ರಾತ್ರಿಗಳೊಳಗೆ ಕಳಿಬೇಕು. ಅವರು 6 ತಿಂಗಳ ಹಗಲೊಳಗೆ ಕಳಿಬೇಕು. ದಕ್ಷಿಣಾಯನ ಏನ್ ಬರ್ತೈತಲ್ಲ ಅದು 6 ತಿಂಗಳು ಬರೇ ಕತ್ತಲೊಳಗೆ ಇರೋದು. ಉತ್ತರಾಯಣ ಬಂದ ಮೇಲೆ ಅವರಿಗೆ ಬೆಳಕಾಗ್ತಿತ್ತಂತ. ಹಂಗಾಗಿ ಉತ್ತರಾಯಣದೊಳಗೆ ಕಾಲ ಅಂತಕ್ಕಂಥ ಮಾತುಗಳನ್ನ ನಮ್ಮ ಹಿರಿಯರು ಹೇಳಿದಲ್ಲ ಅಸೂತಿಸರು ಭೀಷ್ಮ ಸಹಿತ ನೋಡಿ. ಉತ್ತರಾಯಣ ಕಾಲದೊಳಗನೆ ಇಚ್ಛಾವರಣೆ ಅಂತ, ಉತ್ತರಾಯಣ ಕಾಲದೊಳಗನೆ ಅವ ತನ್ನ ಜೀವವನ್ನ ಬಿಟ್ಟ ಅಂತಕ್ಕಂಥ ಮಹಾಭಾರತಗಳಲ್ಲಿ ಹೇಳ್ತಾರೆ. ಹಾಗೆ ಇದಕ್ಕೆ ಬಹಳ ಸಾಂಕೇತಿಕವಾಗಿ ಬಹಳ ಅದ್ಭುತವಾಗಿ ಕೊಟ್ಟರೆ. ಜೊತೆಗೆ ನೋಡ್ರಿ ಎಳ್ಳು ಬೆಲ್ಲ ಕೊಟ್ಟಾರ. ಅದು ಫುಲ್ ತುಂಬಿತ್ತು ಬಸ್. ಈಗೆಲ್ಲ ಫ್ರೀಯಾಗೆಲ್ಲ ತುಂಬಂತ ನೋಡ್ರಿ ಇವೆಲ್ಲ ಬಸ್ ಫುಲ್ ತುಂಬಿತ್ತು, ಒಳಗೆಲ್ಲ ತುಂಬಿತ್ತು, ಮ್ಯಾಲೆ ತುಂಬಿತ್ತು. ಅಂದ್ರೆ ಮ್ಯಾಗೂ ಬಂದಿದ್ರು ತಳಗೂ ಬಂದಿದ್ರು, ಒಳಗೂ ಪೂರ ತುಂಬಿತ್ತು. ಪಿಟಿ ಎಷ್ಟಿತ್ತು ಬಸ್ ನಡುವು ದಾರಿಗೆ ಬಂತು. ನಡುವು ದಾರಿಗೆ ಬಂದ ಮೇಲೆ ಬಸ್ ಯಾವಾಗ ಬಸ್ ಬಂದ್ ಆಯ್ತು ಅವಾಗ ಡ್ರೈವರ್ ಚಲೋ ಮಾಡಿದ ಚಲೋ ಆಗ್ಲೇ ಇಲ್ಲ. ಕೊನೆಗೆ ಏನ್ ಮಾಡಿದ ಅಂದ್ರೆ ನೋಡಪ್ಪ ಬಸ್ ಅಂತೂ ಚಲೋ ಆಗುದಿಲ್ಲ, ಅದಕ್ಕೆ ನೀವು ಮಂದಿ ಮ್ಯಾಲದ್ರಿ ಕೆಳದ್ರಿ ಇಳಿದು ಒಂದ್ ಸ್ವಲ್ಪ ಓದ್ರಿ, ಒಂದ್ ಹೆಜ್ಜೆ ಓದ್ರಿ, ಅದು ಬಸ್ ಚಲೋ ಆಕತ್ತ ಆಮೇಲೆ ಹೋಗೋಣ ಅಂತ. ಸರಿ ಅಂತ ಎಲ್ಲ ನಿಲ್ಲಿಸಿ ಮ್ಯಾಲೆ ನಿಲ್ಲಿಸಿದ ಕೆಳಗಡೆ ನಿಲ್ಲಿಸಿದ ತಾಕೂತ ಒಂದು 10 ನಿಮಿಷ ಆಯ್ತು ಮುಂದೆ ಹೋಗಿಲ್ಲ ಬಸ್. ಅವ ಅಂತ ದಾಸೋಹನ ಪ್ರಾರಂಭ ಮಾಡಿದ್ರೆ ಅವರು ಅಂದ್ರೆ ನಾವು ಮುಂದಿನ ಗರಿಮಠದ ಬಸವಲಿಂಗ ಮಹಾತ್ಮಾಗಳು ಅವ್ರಿಗೆ ಯಾರು ಅಂದ್ರೆ ಲಿಂಗೈಕ್ಯ ಆನಗಲ ಕುಮಾರ ಶಿವಯೋಗ ಮಂತ್ರ ಪ್ರಾರಂಭ ಆದ ಮೇಲೆ 7 ಸಾಧಕರ ಮಧ್ಯಬೇಕು. ಆ 7 ಸಾಧಕರಲ್ಲಿ ನಮ್ಮ ಮುಂದದ ಗರಿಮಠದ ಬಸವಲಿಂಗ ಮಹಾತ್ಮಾಗಳು, ನಾನೂರಿನ ಶಿವಯೋಗ ಮಹಾತ್ಮಾಗಳು, ಬಾಲ್ಕಿಯ ನಮ್ಮ ಎಣ್ಣೆ ಮಠದ ಪೂಜ್ಯರು ಇವೆಲ್ಲ ಬಹಳ ದೊಡ್ಡ 19-20ನೇ ಶತಮಾನದಲ್ಲಿ ಆಂಗ್ಲದ ಶಿಷ್ಯರಾಗಿ ಜಾತಿ ಭೇದ ಭಾವ ಮಾಡಿದ ಅಜ್ಜಾರನ್ನ ಕಲಿತಿದ್ರು. ಎಲ್ಲರನ್ನೂ ಒಂದಾಗಿ ಕಾಣಬೇಕು. ಇವತ್ತು ಆಂಗ್ಲ ಮಠದ್ದು ವೈಶಿಷ್ಟ್ಯನೇ ಆಗೈತೆ, ನಾವೆಲ್ಲ ತಿಳ್ಕೋಬೇಕು. ಅದು ಗೊತ್ತಲಿಲ್ಲ. ಈ ವರ್ಷ ಡ್ಯಾಮ್ನಿಂದ ನೀರು ಹೆಚ್ಚಿಗೆ ಬಿಡಿಸಿತ್ತು, ಜಲ ಬಹಳ ಬಿಟ್ಟು ನನಗೆ ಅನ್ನಿಸ್ತದೆ. ಎಷ್ಟೇ ಜನ ಡ್ಯಾಮ್ನಿಂದ ತುಂಬಿ ಬಿಟ್ಟಿದ್ರು ಕೂಡ ನಿಮ್ಮ ಭಾವನೆಯ ಜಲ ಬಚ್ಚಿತ್ತು ಅಂದ್ರೆ ಅದಕ್ಕೆ ಕಳೆ ಬರಲ್ಲ. ನಿಮ್ಮ ಭಾವನೆಯ ಜಲ ಅದಕ್ಕಿಂತ ಹೆಚ್ಚಾಗಿ ಹರಿದಿದೆ. ಭಕ್ತಿಯ ಜಲ ನೀವು ತುಂಬಿಕೊಂಡು ಬಂದಿದ್ದೀರಿ. ಈ ಸಂಕ್ರಮಣಕ್ಕೆ ವಿಶೇಷವಾದ ಕಳೆಯನ್ನು ಕೊಟ್ಟಿದ್ದೀರಿ. ನೀರು ಮತ್ತು ಊರು ಒಂದು ಗಾದೆ ಮಾತಿದೆ, ನೀರು ಊರು ಅಂತ. ಎಲ್ಲಿ ನೀರಿನ ಸಂಗ್ರಹ ಇರ್ತದೋ ಅಲ್ಲೇ ಊರುಗಳಾದವು. ನೀರು ಇರಲಿಲ್ಲ ಅಂತಂದ್ರೆ ಅಲ್ಲಿ ಊರು ಕಟ್ಟಕ್ಕಾಗಲ್ಲ. ಸಿಂಧೋಗಿ ಮುರುವಳ್ಳಿ ಊರಿನವ್ರು ಎಷ್ಟು ಶಾಯರು ಅಂತಂದ್ರೆ ಬರೀ ಬಾವಿ ನೀರಲ್ಲ, ನದಿ ನೀರೇ ಎಲ್ಲಿ ಅನ್ನೋದೇ ಅಲ್ಲೇ ಊರು ಕಟ್ಟಿದ್ದೀವಿ. ಊರು ನೀರು ಪ್ರತಿ ಕ್ಷಣಕ್ಕೂ ಕೂಡ ನಮಗೆ ನೀರು ಬೇಕೇ. ನೀರು ಇಲ್ಲದೇ ಇದ್ದರೆ ನಾವು ಬದುಕಕ್ಕಾಗಲ್ಲ. ಬರೀ ಊಟ ಮುಖ್ಯ ಅಲ್ಲ, ಗಾಳಿ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ. ಎಷ್ಟು ನೀವು ಇದನ್ನು 52 ವರ್ಷಗಳಿಂದ ಕಟ್ಟಿ ಬೆಳಿತೀನಿ ಸ್ವಾಮಿ. 1 ವರ್ಷದಲ್ಲಿ ಇದು ಬೆಳೆದದ್ದ, ಇವತ್ತು 52ನೇ ವರ್ಷಕ್ಕೆ
ಯಾರಿಗೆ ಆಮಂತ್ರಣ ಪತ್ರಿಕೆ ಕಳಿಸಿರಿ ನೀವು? ಗಂಗಾ ಪೂಜೆ ಜಂಗಮೋತ್ಸವ ಇಲ್ಲಿ ನಡೆದಿದೆ ಅಂತಂದ್ರೆ ಯಾರ ಆಮಂತ್ರಣ ಬೇಕು? ಎಲ್ಲ ಭಕ್ತರಾಗಿ ಹೋಗಿ ಅದನ್ನು ನೋಡಿ ಬಂದ ನಮ್ಮ ಕಣ್ಣು ಪಾವನ, ನಮ್ಮ ಕಾಲು ಪಾವನ ಅಂತ ತಿಳ್ಕೊಂಡಿದ್ದಾರೆ. ಇಂಥದ್ದು 52 ವರ್ಷದಿಂದ ಕಟ್ಟಿ ಬೆಳೆಸಿದಿರಲ್ಲ, ಇದು ಸಾಮಾನ್ಯನ? ಇದನ್ನೇ ಬೇರೆ ಕಡೆ ನಾವು ಮಾಡೋಕ್ಕಾಗುತ್ತಾ? ಇಲ್ಲ. ಇಲ್ಲಿ ಆ ಒಂದು ಭಾವನೆ ಬೆಳೆದರು. ಇಂಥ ಭಾವನೆ ಬದುಕಿಸಲಾಗಲಿ, ಧಕ್ಕೆ ಬರಲಾಗಲಿ ಈ ಭಾಗದ ಭಕ್ತಾದಿಗಳು ತಾವು ನಡೆಸ್ಕೊಂಡು ಹೋಗ್ಬೇಕು. ಇದು ಹೇಳ್ತಾ ಇರೋದು ನನ್ನ ಉತ್ಸವ ಮಾಡಿ ಅಂತ ಹೇಳಾಯ್ತಿಲ್ಲ. ಇದೊಂದು ಪರಂಪರೆ, ಒಂದು ಶ್ರೇಷ್ಠವಾದಂಥ ಒಂದು ಉತ್ಸವದ ಯಾತ್ರೆಯ ಒಂದು ಇಂಪು ಕಂಪು ಸಂಪನ್ನ ಸೌಂದರ್ಯವನ್ನು ಕೊಡುವಂತಹ ಒಂದು ಕಾರ್ಯ ಈ ಭಾಗದ ಭಕ್ತಾದಿಗಳು ತಾವು ಮಾಡತಂತ ಬಂದಿದ್ದೀವಿ. ಈ ವರ್ಷವೂ ಕೂಡ ಅಕಸ್ಮಾತ್ ಏನೋ ಒಂದು ಇದು ಬರ್ತಾ ಇದೆ ಎನ್ನುವ ಸಂದರ್ಭ ಬಂದಾಗ ಎಲ್ಲ ಭಕ್ತರು ಮತ್ತೆ ಕೂಡಿಕೊಂಡು ಇದನ್ನು ಬಿಡಬಾರದು, ಇದನ್ನು ನಾವು ಮಾಡಲೇಬೇಕು, ಬೆಳೆಸಲೇಬೇಕು ಅನ್ನುವ ಸಂಕಲ್ಪವನ್ನು ಕೊಟ್ಟು ಮತ್ತೆ ವರ್ಷಕ್ಕಿಂತ ಅದ್ದೂರಿಯಾಗಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇದು ನಮ್ಮ ಭಕ್ತರಲ್ಲಿರುವಂತಹ ಒಂದು ನಿಷ್ಠೆ. ನಾನು ಬೆಳಗ್ಗೆ ಚಿಂತನೆಗೆ ಹೋದ ಒಂದು ಮಾತು ಹೇಳಿ ಏನು ಅಂತಂದ್ರೆ, ನಮ್ಮ ಜನಪದ ಅಂದರೆ ಹಳ್ಳಿಯಲ್ಲಿ ಜೀವಿಸುವಂತಹ ನಮ್ಮ ಜನ, ಸಾಮಾನ್ಯ ಜನ, ಅವರು ನಿಜಕ್ಕೆ ಮಕಾನ್ ಗುರಿನ ನಮ್ಮ ಜನಪದರಿಗೆ ಸಂಸ್ಕೃತಿ ಮತ್ತು ಧರ್ಮ ಮಾತ್ರ ಚೆನ್ನಾಗಿ ಗೊತ್ತಿದೆ. ಅವರು ಅಲ್ಲೇನು ಓದಿರ್ತಾರಲ್ಲ, ಧಾರವಾಡ ಯೂನಿವರ್ಸಿಟಿ ಮತ್ತೆ ನೀವು ನಿಮ್ಮ ಭಕ್ತಿಯ ಕಲೆಯನ್ನು ಬದುಕಿಸಿರಲಿಲ್ಲ. ನಮ್ಮ ಭಾರತ ದೇಶಕ್ಕೆ ಏನಾದರೂ ವೈವಿಧ್ಯತೆಯ ಸ್ವಭಾವ ಏನಾದರೂ ಬಂದಿದ್ರೆ ಅದು ಎಲ್ಲಿಂದ ಬಂದಿದೆ ಅಂತಂದ್ರೆ ನಮ್ಮ ಹಳ್ಳಿಗಳ ಜನರಿಂದ ಬಂದಿದೆ. ನಮ್ಮ ಹಳ್ಳಿಗಳು ಆಚರಿಸುವ ವೈವಿಧ್ಯಮಯವಾದಂಥ ಜನಪದ ಆಚರಣೆಗಳಿಂದ ಬಂದಿದೆ. ಆದ್ದರಿಂದ ನಮ್ಮ ಜನ ಯೂನಿವರ್ಸಿಟಿಯಲ್ಲಿ ಕಲಿಯದೇ ಇದ್ದರೂ ನಮ್ಮ ಸಾಂಸ್ಕೃತಿಕ ಭವ್ಯವಾದಂಥ ವೈವಿಧ್ಯತೆಯನ್ನು ಕಾಯ್ಕೊಂಡು ಬಂದಿದ್ದಾರೆ. ಅದು ಹೋಯ್ತು ಅಲ್ಲಿ ಮುಗಿಯಿತು. ಈಗ ಪುಟ್ಟದ ಇದು ಇದೆಯಲ್ಲ, ಪಂಢರಪುರ ಇದೆಯಲ್ಲ, ಪಂಢರಪುರದಲ್ಲಿ ಭಜನೆ ಹೋಯ್ತು ಅಂದರೆ ಏನು ಉಳಿತದೆ? ಏನಿರ್ತದಲ್ಲಿ ಇರ್ತದಂದ್ರೆ ಏನಾದ್ರೆ ಪಂಢರಪುರದ ಜೀವಾಳ ಯಾವುದು? ಭಜನೆ. ವಿಠ್ಠಲ ಹನುಮಾನಿಗೆ ಪ್ರೀತಿಯಾಗಿರೋದು ಭಜನೆಯೇ ಹೊರತು ಯೂನಿವರ್ಸಿಟಿಯಿಂದ ಕಲಿತು ಬಂದು ಪ್ಯಾಂಟು ಶರ್ಟು ಕೈ ಹಾಕೊಂಡು ಹೋಗಿ ವಿಠ್ಠಲ ಮುಂದೆ ಏನ್ ಮಾಡೋದು? ಅದಕ್ಕೆ